ರಾಜ್ಯ ಸರ್ಕಾರಿ ನೌಕರ ಸಂಘದ ಚುನಾವಣೆ. ಈ ಚುನಾವಣೆಯಲ್ಲಿ ಕಲಬುರಗಿ ಜಿಲ್ಲಾ ಅಧ್ಯಕ್ಷರಾಗಿ ಮತ್ತು ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕೆ ಮತ್ತು ಖಜಾಂಚಿ 3 ಸ್ಥಾನ ಚುನಾವಣೆ ನಡೀತಾ ಇದೆ. ಆ ಚುನಾವಣೆಯಲ್ಲಿ ಗೆಲುವು ಸಾಧಿಸಬೇಕು, ಕಳೆದ 10 ವರ್ಷದಿಂದ ಆಗಿರ್ತಕ್ಕಂಥ ವಿಫಲತೆಯನ್ನು ಕಡೆಗಣಿಸಬೇಕು ಅಂತಕ್ಕಂಥ ದಿಶೆಯಲ್ಲಿ ಈ ಬಾರಿ ಬದಲಾವಣೆ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕಲಬುರಗಿ ಜಿಲ್ಲೆಯ ಸುಮಾರು 50 ಮತಕ್ಷೇತ್ರಗಳಲ್ಲಿ ಏನು ಪರಿವರ್ತನಾ ಪೆನಲ್ ಬೆಂಬಲಿತ ಅಭ್ಯರ್ಥಿಗಳನ್ನು ನಾವು ಸ್ಪರ್ಧೆಗಿಳಿಸಿದ್ದೀವಿ. ಸೊ ಇವತ್ತು ನವೆಂಬರ್ 16ನೇ ತಾರೀಕಿಗೆ ನಿರ್ದೇಶಕರ ಚುನಾವಣೆಯಲ್ಲಿ ಈ ಪರಿವರ್ತನಾ ಪೆನಲ್ದಿಂದ ಸುಮಾರು 54 ಅಭ್ಯರ್ಥಿಗಳ ಜಯವನ್ನು ಸಾಧಿಸತಕ್ಕಂಥದ್ದು ಭಾಳ ಸಂತೋಷದಿಂದ, ಭಾಳ ಹೆಮ್ಮೆಯಿಂದ ನಾವು ಹೇಳಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾನು ಕಲಬುರಗಿ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ನಾನು ಬಸವರಾಜ ಬಳುಂಡಗಿ, ಚಿತ್ತಾಪುರ ತಾಲೂಕಿನ ಸರ್ಕಾರಿ ನೌಕರ ಸಂಘದ 3ನೇ ಬಾರಿ ಅಧ್ಯಕ್ಷನಾಗಿ ಈ ಬಾರಿ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ನಾನು ಸ್ಪರ್ಧೆಯನ್ನು ಮಾಡಿದ್ದೇನೆ. ನನ್ನ ಜೊತೆಗೆ ಖಜಾಂಚಿಯಾಗಿ ITI ಕಾಲೇಜಿನ ಆಡಳಿತ ಅಧಿಕಾರಿಗಳಾಗಿರ್ತಕ್ಕಂಥ ಸುರೇಶ್ ವಗ್ಗೆ ಅವರು ಮತ್ತು ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕೆ ಕಲಬುರಗಿ ಜಿಲ್ಲಾ NPS ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಧರ್ಮರಾಜ್ ಜವಳಿ ಅವರು, ಈ 3 ಅಭ್ಯರ್ಥಿಗಳನ್ನು ನಾವು ಪರಿವರ್ತನಾ ಪೆನಲ್ನಿಂದ ಸ್ಪರ್ಧೆಗಿಳಿದಿದ್ದೇವೆ. ಖಂಡಿತವಾಗಿ ಈ ಬಾರಿ ಏನು 10 ವರ್ಷದಲ್ಲಿ ಆಗಿರ್ತಕ್ಕಂಥ ವಿಫಲತೆ ಏನಿದೆ ಅದಕ್ಕೆ ನಮ್ಮ ಕಾರ್ಯವೈಖರಿ 10 ವರ್ಷದ ಕಾರ್ಯವೈಖರಿಯನ್ನು ಇವತ್ತು ನೌಕರ ಬಾಂಧವರು ಗಮನಿಸುತ್ತಿದ್ದಾರೆ. ಆ ಕಾರ್ಯವೈಖರಿಯ ಅವಲಂಬಿತ ಮೇಲೆ ಖಂಡಿತವಾಗಿ ನಾವು ಗೆಲುವು ಸಾಧಿಸ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಪ್ರತಿಯೊಬ್ಬರೂ ಕಾರ್ಯದ ಬೇಕು, ಆತ್ಮತೃಪ್ತಿ ಇರಬೇಕು, ಆತ್ಮವಂಚನೆ ಆಗಬಾರ್ದು. ಆ ನಿಟ್ಟಿನಲ್ಲಿ ನಾನು ಕಳೆದ 10 ವರ್ಷದ ಅವಧಿಯಲ್ಲಿ ನಾನು ಕೂಡ ಕಲಬುರಗಿ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ರಾಜ್ಯ ಹಂತದಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ. ಖಂಡಿತವಾಗಿ ಈ ಬಾರಿ ಸಂಘಟನೆ ಹಿನ್ನಡೆಯಾಗಿದೆ, ನೌಕರಿಗೆ ಅನ್ಯಾಯ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಕಲಬುರಗಿ ಜಿಲ್ಲೆಯನ್ನು ಸುಸಜ್ಜಿತವಾದಂಥ ನೌಕರ ಭವನ ನಿರ್ಮಾಣ ಮಾಡಬೇಕಾದ್ರೆ ಅದಾಗಲಿಲ್ಲ, ಯಾವುದೇ ವ್ಯವಸ್ಥೆ ಆಗಲಿಲ್ಲ. 370 ಯೋಜನೆಯಾಗಿರ್ತಕ್ಕಂಥ ಲೋಪದೋಷಗಳು ಇವತ್ತು ಮುಂಬಡ್ತಿ ಪ್ರಕ್ರಿಯೆಯಲ್ಲಿ ನೌಕರಿಗೆ ಅನ್ಯಾಯ ಆಗ್ತದೆ ಅನ್ನೋದನ್ನು ಖಂಡಿಸಲಿಲ್ಲ. ಇವತ್ತು ಅನೇಕ ಕಲಬುರಗಿ ಜಿಲ್ಲೆಯಲ್ಲಿ ತಾಲೂಕು ಹಂತದಲ್ಲಿ, ಜಿಲ್ಲಾ ಹಂತದಲ್ಲಿ, ವಿವಿಧ ಇಲಾಖೆಗಳಲ್ಲಿ ಮಹಿಳೆಯರ ಮೇಲೆ, ನೌಕರ ಮೇಲೆ ಅನೇಕ ಖಂಡನೆ, ಅನೇಕ ದೌರ್ಜನ್ಯಗಳು, ಅನೇಕ ಕಿರುಕುಳಗಳನ್ನು ನಾವು ನೋಡಿದ್ದೀವಿ. ಇವತ್ತು ಸರ್ಕಾರಿ ನೌಕರ ಸಂಘ ಜಿಲ್ಲಾ ಘಟಕ ಖಂಡನೆಯನ್ನು ಮಾಡಲಿಲ್ಲ. ಹೀಗಾಗಿ ನೌಕರರಿಗೆ, ಕಿರುಕುಳಕ್ಕೆ, ಅವರ ದೌರ್ಜನ್ಯಕ್ಕೆ ನಾವು ಧ್ವನಿ ಎತ್ತಲಿಲ್ಲ ಅಂತಕ್ಕಂಥ ಕಳವಳವನ್ನು ನಾವು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಹೊಸ ಬದಲಾವಣೆ ಆಗ್ತಕ್ಕಂಥದ್ದನ್ನು ಭಾಳ ಮತದಾರ ಬಾಂಧವರು ಭಾಳ ಪ್ರಬುದ್ಧರಾಗಿದ್ದಾರೆ, ನೌಕರರು ವಿಚಾರವಂತರಾಗಿದ್ದಾರೆ. ಆ ನಿಟ್ಟಿನಲ್ಲಿ ಖಂಡಿತವಾಗಿ ಈ ಬಾರಿ ಬದಲಾವಣೆಗೆ ನಿರ್ಧಾರ ಮಾಡಿದ್ದಾರೆ. ಖಂಡಿತವಾಗಿ ನಾವು ಗೆಲುವು ಸಾಧಿಸ್ತೇವೆ. ಮುಂದಿನ ದಿನದಲ್ಲಿ ನಿರೀಕ್ಷೆಗೆ ಮೀರಿ ನೌಕರ ಸಮುದಾಯಕ್ಕೆ ನ್ಯಾಯವನ್ನು ನೀಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಇವತ್ತು ಸರ್ಕಾರದ ಜೊತೆಗೆ ಸಂಘಟನೆ ಭಾಳ ಸೌಹಾರ್ದಯುತವಾದ ಸಂಬಂಧವನ್ನು ಇಟ್ಕೊಳ್ಬೇಕಾಗ್ತದೆ, ಜನಪ್ರತಿನಿಧಿಗಳ ಜೊತೆಗೆ ಸೌಹಾರ್ದಯುತವಾದ ಸಂಬಂಧವನ್ನು ಇಟ್ಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನೌಕರಿಗೆ ನ್ಯಾಯವನ್ನು ನೀಡುವುದಕ್ಕೆ ಅವಕಾಶ ಆಗ್ತದೆ. ಹಾಗಾಗಿ 371 ಉಪಸಂಪುಟ ಸಮಿತಿ ಅಧ್ಯಕ್ಷರು ನಮ್ಮ ಶಾಸಕರು ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರೇ ಅದರ ಅಧ್ಯಕ್ಷರಾಗಿದ್ದರೆ ಖಂಡಿತವಾಗಿ 371 ಆಗಿರ್ತಕ್ಕಂಥ ಅನೇಕ ಲೋಪದೋಷಿಗಳ ನೇಮಗಳನ್ನು ಸರಿಪಡಿಸ್ತಕ್ಕಂಥ ಕೆಲಸ ಈಗಾಗಲೇ ಆಗ್ತಾ ಇದೆ ಅನ್ನೋದು ಸಂತೋಷವನ್ನು ಈ ಬಾರಿ ಇವೆಲ್ಲ ನಿರೀಕ್ಷೆ ಇಟ್ಕೊಂಡಿರ್ತಕ್ಕಂಥದ್ದು. ಇವತ್ತು ಸಂಘಟನೆ ಬೆಳವಣಿಗೆ ಮಾಡ್ತಕ್ಕಂಥ ದಿಶೆಯಲ್ಲಿ ಖಂಡಿತವಾಗಿ ಏನು ಕಲಬುರಗಿ ಜಿಲ್ಲೆಯಲ್ಲಿ 76 ಮತದಾರ ಬಾಂಧವರಿದ್ದಾರೆ. ಖಂಡಿತವಾಗಿ ಈ ಬಾರಿ ಪರಿವರ್ತನಾ ಬೆಂಬಲಿತ ಅಭ್ಯರ್ಥಿಗಳು ನಾವೇನು ಸ್ಪರ್ಧೆಗಿಳಿದಿದ್ದೇವೆ, ನಮಗೆ ಪ್ರಚಂಡ ಬಹುಮತದಿಂದ ಆರಿಸ್ತಕ್ಕಂಥ ವಿಶ್ವಾಸವನ್ನು ಹೊಂದಿದ್ದೇವೆ. ಖಂಡಿತವಾಗಿ ನಾವು 100% ಗೆಲುವು ಸಾಧಿಸ್ತೀವಿ ಅಂತಕ್ಕಂಥ ಅನುಮಾನ ಇಲ್ಲ. ಖಂಡಿತವಾಗಿ ನಮಗೆ ಏನು ಎಲ್ಲ ನೌಕರರು ಬಾಂಧವರು ನಮಗೆ ಮತದಾನ ಮಾಡಬೇಕೆಂದು ನಾನು ವಿನಂತಿಯನ್ನು ಮಾಡ್ತೇನೆ. ಒಂದು ಕೋವಿಡ್ ಸಂದರ್ಭದಲ್ಲಿ ಮಾತ್ರ ಒಂದು ಸಭೆ ಆಗಿದೆ. ಈ ಉಳಿದ ದಿನದಲ್ಲಿ ಯಾವುದೇ ಸಭೆ ಆಗಲಿಲ್ಲ. ಆ ಸಭೆಯಲ್ಲಿ ಇಡೀ ಕಲಬುರಗಿ ಜಿಲ್ಲೆಯ ಸರ್ಕಾರಿ ನೌಕರರ ಜ್ವಲಂತ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂಥ ಅವಕಾಶ ಇತ್ತು. ಅದು ಯಾವುದೂ ಆಗಲಿಲ್ಲ ಅಂತಕ್ಕಂಥ ನೋವನ್ನು ಇವತ್ತು ಅನುಭವಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಹೊಸ ಪರಿವರ್ತನಾ ಪೆನಲ್ ಬೆಂಬಲಿತ ಏನು ಅಭ್ಯರ್ಥಿಗಳು ನಾವು ಸ್ಪರ್ಧೆಗಿಳಿದ್ದೇವೆ. ನಿರೀಕ್ಷೆಗೆ ಮೀರಿ ಏನು ಸರ್ಕಾರಿ ನೌಕರರು ಇಟ್ಟುಕೊಂಡ್ರೆ ನಿರೀಕ್ಷೆಗೆ ಮೀರಿ ನಾವು ಬದ್ಧತೆಯಿಂದ ಕೆಲಸವನ್ನು ಮಾಡ್ತೇವೆ. ಅದರ ಜೊತೆಗೆ ಸರ್ಕಾರದ ಕಾರ್ಯಕ್ರಮಗಳು, ಸರ್ಕಾರದ ಯೋಜನೆಗಳು ಇವತ್ತು ಸಮರ್ಪಕವಾಗಿ ಯಶಸ್ವಿ ಮಾಡಲಿಕ್ಕೆ ನಾವೆಲ್ಲ ನೌಕರ ಬಾಂಧವರು ಸಿದ್ಧರಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ.